أن معاذ بن جبل رضي الله عنه قال قال رسول الله صلى الله عليه وسلم حق الله على العباد أن يعبدوا ولا يشرك به شيئا متفق عليه. ಸಹಿ ಬುಖಾರಿ ಹದೀಸ್ ನಂಬರ್ 2856, ಸಹಿ ಮುಸ್ಲಿಂ ಹದೀಸ್ ನಂಬರ್ 30. ನನ್ನ ಪ್ರೀತಿಯ ಇಸ್ಲಾಮಿನ ಸಹೋದರ ಸಹೋದರಿಯರೇ, ನಿಮ್ಮ ಮುಂದೆ ನಾನು ಒಂದು ಹದೀಸನ್ನು ಓದಿದೆ. ಅದರಲ್ಲಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಹಕ್ಕುಲ್ಲಾಹಿ ಅಲಲ್ ಇಬಾದ್ ಅಂದರೆ ಅಲ್ಲಾಹನಿಗಿರುವ ಅತಿ ದೊಡ್ಡ ಹಕ್ಕು ಏನು? ಅವನನ್ನೇ ಮಾತ್ರ ಇಬಾದತ್ ಮಾಡುವುದು ಮತ್ತು ಅವನ ಜೊತೆ ಯಾರನ್ನು ಸೇರಿಸಬಾರದು. ಇದಕ್ಕೆ ನಾವು ತೌಹೀದ್ ಎಂದು ಕರೆಯುತ್ತೇವೆ. ತೌಹೀದ್ ಎಂದರೇನು? ತೌಹೀದ್ ಅಂದರೆ ಅಲ್ಲಾಹನು ಒಬ್ಬನೇ ಸೃಷ್ಟಿಕರ್ತ, ಅಲ್ಲಾಹನ ಒಬ್ಬನೇ ಪಾಲನೆ ಮಾಡುವವನು, ಅಲ್ಲಾಹನು ಒಬ್ಬನೇ ಇಬಾದತ್ಗೆ ಅರ್ಹನು. ನಮಾಜ್, ದುವಾ, ನಜರ್, ಕುರ್ಬಾನಿ ಎಲ್ಲವೂ ಅಲ್ಲಾಹನಿಗೆ ಮಾತ್ರ. ಶಿರ್ಕ್ನ ಅಪಾಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಹದೀಸ್ನಲ್ಲಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವಲಾ ಯುಶ್ರಿಕು ಬಿಹಿ ಶೈಯ ಅಂದರೆ ಅವನ ಜೊತೆ ಯಾರನ್ನು ಸೇರಿಸಬೇಡಿ ಎಂದು ಹೇಳುತ್ತಾರೆ. ಅಲ್ಲಾಹನ ಜೊತೆ ಯಾರನ್ನು ನೀವು ಸೇರಿಸಬೇಡಿ ಎಂದು ಹೇಳುತ್ತದೆ. ಯಾಕಂದರೆ ಶಿರ್ಕ್ ಅತಿ ದೊಡ್ಡ ಪಾಪವಾಗಿದೆ. ಶಿರ್ಕ್ ಇದ್ದರೆ ಇಬಾದತ್ ನಷ್ಟ, ಶಿರ್ಕ್ ಇದ್ದರೆ ಆಖಿರತ್ಗೆ ಅಪಾಯ. ನಮ್ಮ ಜೀವನದಲ್ಲಿ ತೌಹೀದ್ ನಾವು ಹೇಳ್ತೇವೆ ಅಲ್ಲಾಹನು ಒಬ್ಬನೇ. ಆದರೆ ಕಷ್ಟ ಬಂದಾಗ ಮನುಷ್ಯನ ಮೇಲೆ ನಂಬಿಕೆ, ಲಾಭಕ್ಕೆ ಹರಾಮ್ ದಾರಿ, ಭಯಕ್ಕೆ ಅಲ್ಲಾಹನ ಬಿಟ್ಟು ಬೇರೆ, ಇದು ತೌಹೀದ್ಗೆ ವಿರುದ್ಧವಾಗಿದೆ. ನಿಜವಾದ ತೌಹೀದ್ ನಂಬಿಕೆ ಅಲ್ಲಾಹನ ಮೇಲೆ ಇರಬೇಕು, ಭಯ ಅಲ್ಲಾಹನಿಂದ ಇರಬೇಕು, ಆಸೆ ಅಲ್ಲಾಹನಲ್ಲೇ ಇರಬೇಕು, ಅಲ್ಲಾಹನಿಗೋಸ್ಕರ ಇರಬೇಕು. ಅದಕ್ಕಾಗಿ ನಮ್ಮ ಜೀವನದ ಮೊದಲ ಪಾಠ ತೌಹೀದ್ ಆಗಿದೆ ಎಂದು ಹೇಳುತ್ತಾ, ಅಲ್ಲಾಹನು ಯಾ ಅಲ್ಲಾ ನಮಗೆ ಶುದ್ಧ ತೌಹೀದ್ ನೀಡು, ಶಿರ್ಕ್ನಿಂದ ರಕ್ಷಿಸು, ನಮ್ಮ ಜೀವನ ಮತ್ತು ಮರಣವನ್ನು ನಿನಗಾಗಿ ಮಾತ್ರ ಮಾಡು. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.